ಪ್ರಿಯ ವೀಕ್ಷಕರೇ, ಅದು ಹೆಚ್ಚು ಕಡಿಮೆ 2 ವರ್ಷಗಳ ಹಿಂದಿನ ಗಲಾಟೆ. ಆ ಒಂದೇ ಒಂದು ಗಲಾಟೆ ಇಡೀ ದೇಶದ ಜನರನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕಡೆಗೆ ಹಿಂತಿರುಗಿ ನೋಡುವಂತೆ ಮಾಡಿತ್ತು. ಇದೀಗ ಅದೇ ಗಲಾಟೆಯ ಬಿಸಿ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಚುನಾವಣೆಗೂ ತಟ್ಟಿದೆ. ಬಂಧಿತರ ಬಿಡುಗಡೆಗೆ ಸಂಬಂಧಿಗಳು ಬೀದಿಗೆ ಇಳಿದಿದ್ದು, ಸಂಸ್ಥೆಯ ಚುನಾವಣೆ ನಿಲ್ಲಿಸಿ ನಮ್ಮ ಮಕ್ಕಳ ಬಿಡುಗಡೆ ಯಾವಾಗ ಎಂದು ಕೇಳುತ್ತಲೇ ಚುನಾವಣೆಯಲ್ಲಿ ಭಾಗಿಯಾಗುವವರ ಜೊತೆಗೆ ಗಲಾಟೆಗೆ ಇಳಿದಿದ್ದರು. ಅಷ್ಟಕ್ಕೂ ಅಂಜುಮನ್ ಚುನಾವಣೆಗೂ 2 ವರ್ಷದ ಹಿಂದಿನ ಗಲಾಟೆಗೂ ಏನು ಲಿಂಕ್ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಒಂದು ಕಡೆ ಅಂಜುಮನ್ ಸಂಸ್ಥೆಯ ಮುಂಭಾಗದಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ಮಹಿಳೆಯರು, ಮತ್ತೊಂದೆಡೆ ಬಂಧಿತ ಮಕ್ಕಳ ಬಿಡುಗಡೆಗಾಗಿ ಪೋಷಕರ ಕಣ್ಣೀರು, ಮೊಗದೊಂದು ಕಡೆ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದ ಹಾಲಿ ಅಧ್ಯಕ್ಷನನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಬಂಧಿತರ ಸಂಬಂಧಿಗಳು, ಮತ್ತೊಂದು ಕಡೆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ಭರಾಟೆ. ಎಸ್, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ನೆಹರು ಕಾಲೇಜ್ ಬಳಿಯಲ್ಲಿ. ಹುಬ್ಬಳ್ಳಿಯ ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯ ಮುಂಭಾಗದ ನೆಹರು ಕಾಲೇಜ್ ಬಳಿ ಇವತ್ತು ಅಕ್ಷರಶಃ ರಣರಂಗದ ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆ. ಬರುವ ಫೆಬ್ರವರಿ 18ರಂದು ಸಂಸ್ಥೆಯ ಚುನಾವಣೆ ನಡೆಯಲಿದ್ದು, ಇಂದು ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಚುನಾವಣೆ ಬೇಡವೇ ಬೇಡ ಎಂದು ಕಳೆದ 2022ರ ಏಪ್ರಿಲ್ 16ರಂದು ನಡೆದ ಹಳೆ ಹುಬ್ಬಳ್ಳಿಯ ಗಲಭೆಯಲ್ಲಿ ಬಂಧಿತರ ಮಹಿಳಾ ಸಂಬಂಧಿಗಳು ಗಲಾಟೆ ನಡೆಸಿದರು. 2022ರಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಒಟ್ಟು 152ಕ್ಕೂ ಹೆಚ್ಚಿನ ಜನರ ಬಂಧನವಾಗಿತ್ತು. ಅದರಲ್ಲಿ ಈವರೆಗೂ 44 ಜನರಿಗೆ ಜಾಮೀನು ದೊರಕಿದೆ. ಉಳಿದ 108 ಜನ ಇನ್ನೂ ಕೂಡ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಅವರನ್ನ ಬಿಡಿಸಿ ಎಂದು ಪೋಷಕರು ಈಗ ಕಣ್ಣೀರು ಹಾಕಿದ್ದರು. ಚುನಾವಣೆಯ ಸ್ಪರ್ಧಾರುಗಳ ವಿರುದ್ಧ ತಮ್ಮ ನೋವು ಸಂಕಟ ಹೊರಹಾಕಿದ್ದರು. ನಮ್ಮ ಮಕ್ಕಳನ್ನ ಹೊರಗೆ ಕರೆದುಕೊಂಡು ಬರೋವರೆಗೂ ಚುನಾವಣೆ ಮಾಡಬೇಡಿ ಎಂದು ಆಕ್ರೋಶ ಹೊರಹಾಕಿದ್ರು. ನಮ್ಮ ಮಕ್ಕಳಿಗೆ ಜಾಮೀನು ಕೊಡಿಸಿ, ಆಮೇಲೆ ಚುನಾವಣೆ ಮಾಡಿ, ಇಲ್ಲವೇ ಚುನಾವಣೆ ಸ್ಪರ್ಧೆ ಮಾಡೋರು ಕೂಡ ರೈಟಿಂಗ್ನಲ್ಲಿ ನಮಗೆ ಬರೆದುಕೊಡಿ ಎಂದು ಆಗ್ರಹಿಸಿದರು. ಅಲ್ಲದೆ ಹಾಲಿ ಅಧ್ಯಕ್ಷ ಯೂಸುಫ್ ಸೌನೂರ್ ಅವರನ್ನ ನಾಮಪತ್ರ ಸಲ್ಲಿಕೆಯ ವೇಳೆ ಘಿರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡರು. ನಾನು 2 ಮಕ್ಕಳು ಒಳಗದವ್ರಿ. ನಾ ಬಾಡಿಗೆ ತುಂಬಬೇಕು, ಮನಿ ನಡಿಬೇಕಂತ ನನ್ ಭಾಳ ತ್ರಾಸ ಆಗಾಕುಂತದ್ರಿ. ನೀವು 4 ಮಂದಿ ಕೂಡಿ ಇದನ್ನ ಎಲೆಕ್ಷನ್ ಮಾಡಕ್ ಕುಂತೀರಲ್ರಿ, ನೀವು ಮಾಡಿ ಬೇಡ ಅನ್ನಂಗಿಲ್ಲ. ನಾವು ಹುಡುಗರು ತತ್ತಾನೆ ಅಂತೇಳಿ ನೀವು ಬರೆದು ಕೊಡ್ರಿ, ನಾವು ಎಲೆಕ್ಷನ್ ಮಾಡ್ರಿ. ನೀವು ಆಮೇಲೆ ಎಲೆಕ್ಷನ್ ಮಾಡ್ಕೇರಿ. ನೀವು ನಮ್ಮ ಹುಡುಗರು ಹೊರಗೆ ತರಬೇಕು, ನೀವು ಬರೆದು ಕೊಡ್ಬೇಕು, ನೀವು ಗ್ಯಾರಂಟಿ ಅಂತೇಳಿ. ನಿಮ್ಮ ಹುಡುಗರು ತಗೊಂಡ್ ಬರ್ತೀವಿ ಅಂತೇಳಿ ನೀವು ಬರೆದು ಕೊಡ್ರಿ, ಆಮೇಲೆ ಎಲೆಕ್ಷನ್ ಮಾಡ್ರಿ. ನೀವು ಎಲೆಕ್ಷನ್ ಮಾಡಕ್ಕೂ ಕೊಡಂಗಿಲ್ಲ ನಾವು. ಮನಿ ಪರಿಸ್ಥಿತಿ ಏನ್ ಭಾಳ ಇದನ್ನ ಐತ್ರಿ. ಮನಿ ಪರಿಸ್ಥಿತಿ 2 ಮಕ್ಕಳು ಅದಾವ ನನ್ನ ಒಳಗೆ. ನಾ ಹೆಂಗ್ ಮಾಡ್ಬೇಕ್ರಿ? 4,500 ರೂಪಾಯಿ ಬಾಡಿಗೆ ತುಂಬಬೇಕು. ನಾನು ನನ್ನ ಮನಿ ಹೆಂಗ್ ನಡಿಬೇಕು? ಅವ್ರ ಹೆಂಡ್ರ ಮಕ್ಕಳು ಹೆಂಗ್ ಜೋಪಾನ ಮಾಡ್ಬೇಕು? ನಾನು ಒಳಗಿದ್ದಾರ ಹೆಂಡ್ರ ಮಕ್ಕಳು ಅದಾವು. ಏನ್ ಕೊಡ್ತಾರ್ರಿ? ಕೊಟ್ರ ಎಲ್ಲಿ ಮಟ್ಟ ಹಾಕೈತ್ರಿ? ಅದು ವರ್ಷದ ಗಂಟ್ಲ ಹಾಕೈತಿ ಕೊಟ್ಟಿದ್ದವ್ರು. ನಮ್ಗೆ ಏನ್ ಬ್ಯಾಡ್ರಿ? 2 ವರ್ಷದಿಂದ ನಾವು ನೋಡಾಕೊಂತೀವಿ. ನಮ್ಮ ಮಕ್ಕಳು ನಮ್ಗೆ ಹೊರಗೆ ತಗೊಂಡ್ ಬರ್ರಿ. ಏನ್ ಬೇಡ ನಮ್ಗೆ ಆತ್ರಿ, ಏನ್ ಕೊಡೋದು ಬೇಡ. ಎಲೆಕ್ಷನ್ ಬೇಕ್ರಿ, ಎಲೆಕ್ಷನ್ ಮಾಡ್ಕೊಳ್ರಾಕವ್ರು. ಎಲೆಕ್ಷನ್ ಮಾಡಕ್ ಬೇಡ ಅನ್ನಂಗಲ್ಲ, ನಾವು ಮಾಡ್ಕರಿ ಎಲೆಕ್ಷನ್. ನಮ್ಮ ಮಕ್ಕಳು ಕರ್ಕೊಂಬರ್ರಿ ಹೊರಗೆ. ಕೊಡ್ಲಿ ಅವ್ರು 4 ಮಂದಿನೂ ಸೈನ್ ಮಾಡ್ಲಿ, ಜವಾಬ್ದಾರಿ ತಗೊಳ್ಳಿ ಅವ್ರು. ನಿಮ್ಮ ಮಕ್ಕಳು ಬರ್ತಾವ ಅಂತೇಳಿ ಬರ್ಲಿ ಅವರು, ಆಮೇಲೆ ನೀವು ಎಲೆಕ್ಷನ್. ಇನ್ನು ಅಂಜುಮನ್ ಸಂಸ್ಥೆಯು ಮುಸ್ಲಿಂ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾಗಿದ್ದು, ಹಳೆ ಹುಬ್ಬಳ್ಳಿ ಗಲಭೆಯಲ್ಲಿ ಬಂಧಿತರಾಗಿರುವುದು ಮುಸ್ಲಿಮರಾಗಿದ್ದಾರೆ. ಹೀಗಾಗಿ ನಮ್ಮವರು ನಮಗೆ ಸಹಾಯ ಮಾಡದೆ ಹೋದ್ರೆ ಇನ್ಯಾರು ಸಹಾಯ ಮಾಡ್ತಾರೆ ಎಂದು ಪೋಷಕರು ಗಲಾಟೆಗೆ ಮುಂದಾಗಿದ್ರು. ಇದೇ 18ರಂದು ನಡೆಯೋ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆಯಲ್ಲಿ ಒಟ್ಟು ಹಲವು ಬಣಗಳು ಸ್ಪರ್ಧೆ ಮಾಡುತ್ತಿದ್ದು, 11,000ಕ್ಕೂ ಅಧಿಕ ಸದಸ್ಯರು ಮತದಾನ ಮಾಡಬೇಕಾಗಿದೆ. ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿ 52 ವಿವಿಧ ಹುದ್ದೆಗಳಿಗೆ ಚುನಾವಣೆ ಇದಾಗಿದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರಿಗೆ ತಮ್ಮ ನೋವು ಕೇಳಲಿ ಅನ್ನೋ ಕಾರಣಕ್ಕೆ ಪೋಷಕರು ಅಂಜುಮನ್ ಸಂಸ್ಥೆಯ ಬಳಿ ಜಮಾಯಿಸಿ ತಮ್ಮ ನೋವು ಹೊರಹಾಕಿದರು.
ಇನ್ನು ಈ ವಿಚಾರ ಯಾವಾಗ ಮತ್ತಷ್ಟು ದೊಡ್ಡದಾಗುವ ಸೂಚನೆ ಸಿಕ್ಕಿತೋ ಅಷ್ಟೊತ್ತಿಗೆ ಎಚ್ಚೆತ್ತ ಮುಸ್ಲಿಂ ಸಮುದಾಯದ ಮುಖಂಡರು ಬಂಧಿತರ ಬಿಡುಗಡೆ ಭರವಸೆ ನೀಡಿದರು. ಚುನಾವಣೆಗಿಂತ ಸ್ಪರ್ಧಾರುಗಳಿಗೆ ಪೋಷಕರದ್ದೇ ದೊಡ್ಡ ಟೆನ್ಷನ್ ಆಗಿದೆ. ಸದ್ಯ ಚುನಾವಣೆಯ ಕಾಡದಲ್ಲಿರುವವರೆಲ್ಲರೂ ಈಗ ಬಂಧಿತರ ಬಿಡುಗಡೆ ಭರವಸೆ ನೀಡುತ್ತಾರೆ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಅವ್ರನ್ನ ನೀವು ಜಾಮೀನು ಮೇಲೆ ಬಿಡಿಸ್ಕೊಂಡು ಬರ್ತಿಲ್ಲ ಅಂತೇಳಿ ಅಂಜುಮನ್ ಸಂಸ್ಥೆ ಮೇಲೆ ಗಂಭೀರ ಆರೋಪ ಮಾಡ್ತಾರೆ ಕುಟುಂಬಸ್ಥರು. ಮತ್ತು ಇಲ್ಲಿ ಇಲೆಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ, ಮೊದಲು ಮಕ್ಕಳು ಹೊರಗಡೆ ತಂದ್ರೆ ಆಮೇಲೆ ಇಲೆಕ್ಷನ್ ಮಾಡಂತ ಹೇಳ್ತಾರೆ. ನೋಡ್ರಿ, ಇದಕ್ಕೆ ನಮಗೆ ಬಹಳ ಪಶ್ಚಾತ್ತಾಪ ಅದ. ಅದು ಆಗಿದ್ದು ಅದು ಕೇಸ್ ಏನು ಹಿಂದಿನ ಸರ್ಕಾರ ಹಾಕ್ತಲ್ಲ, ಅದು ಹಾಕೋದು ಕೇಸ್ ಅಲ್ಲದು. ಅವ್ರು ಏನು ಟೆರರಿಸ್ಟ್ ಅಲ್ಲ. ಅವರು ಏನೋ ಒಂದು ಘಟನೆದಾಗ ಬಂದು ಸ್ವಲ್ಪ ಮಾಡಿದರು. ಇಂಥ ಅನೇಕ ಘಟನೆ ನಮ್ಮ ದೇಶದಲ್ಲಿ ಆಗ್ತೈತಿ, ನಮ್ಮ ರಾಜ್ಯದಲ್ಲಿ ಆಗ್ತೈತಿ. ಅದಕ್ಕೆ ತೊಗೊಂಡೋಗಿ ನೀವು UAPA ಹಾಕಿದ್ರೆ ಗತಿ ಏನಾಗಬೇಕು? ಅದಕ್ಕೋಸ್ಕರ ಎಲ್ಲರದ್ದು ಪ್ರಯತ್ನ ಇರ್ತೈತಿ. ತಾಯಿ ತಂದಿದ್ದು ಪ್ರಯತ್ನ ಇರ್ತೈತಿ, ನಮ್ಮ ಪ್ರಯತ್ನ ಇರ್ತೈತಿ, ಸಂಸ್ಥೆದವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರ ಪಾಪ ಅವ್ರಿಗೆ ನೋವಾಗೈತಿ, ಅವ್ರು ಹೇಳಾಕತ್ತಾರೆ. ಅದು ಅವ್ರಿಗೆ ನೋವಾಗೈತಿ ಪಾಪ. ಅವ್ರು ಬಂದು ಇಲ್ಲಿ ಕೂತು ಇಂಥ ಕೆಟ್ಟ ಬಿಸಿಲಲ್ಲಿ ಅವರು ನಮ್ಮ ಎಲ್ಲ ಹಿರಿಯರು ಅವ್ರಿಗೆ ಅಶ್ಯೂರ್ ಮಾಡ್ಯಾರ ಇಲೆಕ್ಷನ್ ಆಗ್ತಾ ಇರ್ತದೆ. ಈಗ ನಾಳೆ 24ಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದದ, 23ರಲ್ಲಿ ಅಸೆಂಬ್ಲಿ, ಅದಕ್ಕಿಂತ ಮೊದಲು ಕಾರ್ಪೊರೇಷನ್ ಚುನಾವಣೆ ಮಾಡ್ತಾ ಇರ್ತೀವಿ. ಮತ್ತು ಅವ್ರ ಸಂಕಟದಲ್ಲಿ ನಾವು ಬರೋಬರ ಇದ್ದೀವಿ, ಅವ್ರಿಗೆ ಧೈರ್ಯ ಕೊಡ್ತೀವಿ. ಹಿಂಗೆ ಮಾಡಬೇಡ್ರಿ, ಆದಷ್ಟು ಗೌರ್ಮೆಂಟ್ಗೆ ಆಗಲಿ ಕೋರ್ಟ್ಗೆ ಆಗಿ ಪ್ರಯತ್ನ ನಿಮ್ಮ ಬಿಡಿಸುವ ಸಲುವಾಗಿ ಪ್ರಯತ್ನ ಮಾಡ್ತೀವಿ ನಾವು. ನೀವು ಗ್ಯಾರಂಟಿ ತಗೋತೀರಿ ಸರ್? ಅಂಜುಮನ್ ಸಂಸ್ಥೆ ವತಿಯಿಂದ ಗ್ಯಾರಂಟಿ ತಗೋತೀರಿ ಅಥವಾ ಜವಾಬ್ದಾರಿ ತಗೋತೀರಿ ಸರ್ ಅವ್ರದ್ದು? ಇದು ನಾವು ಮೊದಲ ಗ್ಯಾರಂಟಿ ತೊಗೊಂಡಿವಿ. ನಮ್ಮದೊಂದು ಕಮಿಟಿ ಮಾಡೀವಿ, 20 ಮಂದಿದು ಒಂದು ಕಮಿಟಿ ಐತೆ, ಲೀಗಲ್ ಆ್ಯಂಡ್ ರಿಲೀಫ್ ಕಮಿಟಿ ಅನ್ ಕೆಲಸ. ಅದ್ರಾಗ ಎಲ್ಲರೂ ಅದೀವಿ ನಾವು. ಆ ಕಮಿಟಿ ವತಿಯಿಂದ ಈ ಚುನಾವಣೆ ಬರ್ತದೆ ಹೋಗ್ತದೆ, ಯಾರು ಬರ್ತಾರೆ ದೇವ್ರಿಗೆ ಬಿಟ್ಟದ ವಿಷಯ. ಅವರು ಇದು ಆಗೋ ತನಕ ಆ ಕಮಿಟಿ ವರ್ಕ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಮೆನ್ಷನ್ ನಾಟ್. ಈಗ 2 ವರ್ಷ 2 ತಿಂಗಳಾತ್ರಿ ಮಕ್ಕಳು ಹೋಗಿ ಜೈಲ್ನಾಗಿದ್ದ. ಈ ಹೋಗಿನ ಮೊದ್ಲು ನಮ್ಮ ಈ ಮಗ್ಗ ಆಕ್ಸಿಡೆಂಟ್ ಆಗಿತ್ತು ರೀ. ಅವ ಗುಳ್ಗಿ ತರಕ ಹೋಗಿದ್ದ ಇಂಡಿ ಪಂಪಿಗೆ. ಅವ್ನು ಕೂಡ ಒಂದು ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ. ಅವ ಪವನ್ ಅಂದ್ರೆ ಅವನ ಹೆಸರು ಕೇಳಿ ಪವನ್ ಅಂದ್ರೆ ಅವಂಗೆ ಬಿಟ್ರಿ. ಇವ ಜಮೀರ್ ಅಂದ್ರೆ ಇವಂಗೆ ಒಳಗೆ ದುಬ್ಬದ ಮೇಲೆ ಕೈ ಹಾಕ್ಕೊಂಡು ಅಲ್ಲಿ ಒಳಗೆ ಅಂತ ಕರ್ಕೊಂಡು ಹೋದ್ರಿ. ಕರ್ಕೊಂಡೋಗಿ ಇನ್ನೂ ಮಟ್ಟ ನಮ್ಮ ಹುಡುಗ ಇಷ್ಟು ಆಪ್ರೇಷನ್ ಆಗಿ ಅವಂಗೆ ಓಡಾಕು ಬರಂಗಿಲ್ಲ ರೀ. ಅವಂಗೆ ಕಾಲು ಮುದ್ದಾಗಂಗಿಲ್ಲ, ಓಡಾಕು ಬರಂಗಿಲ್ಲ. ಅದು ರಾತ್ರಿ ಜಗಳ ಆಗಿದ್ದು ನಮ್ಗೆ ಗೊತ್ತನೇ ಇಲ್ಲ. ಗುಳ್ಗಿ ತರಕ ಬೆಳಗ್ಗೆ ಹೋಗ್ಯಾನ. ಆ ಹಿಂದೂ ಹುಡುಗ ಅಂದ್ರೆ ಅವಂಗೆ ಬಿಟ್ಟು ನಮ್ಮ ಜಮೀರ್ ಅಂದ್ರೆ ಇಂಥ ಪೇಷಂಟಿಗೆ ಕರ್ಕೊಂಡು ಹೋಗ್ಯಾರ ನೋಡ್ರಿ ಪೊಲೀಸರು. ಅವ್ರು ಯಾರು ಮಾಡ್ಯಾರ ನೋಡ್ರಿ ನಮ್ಮ ಮಕ್ಕಳ ಮೇಲೆ ಪಾಪ ಹತ್ತಬೇಕು ನೋಡ್ರಿ. ಅವ್ರಿಗೆ ಹುಳ ಬಿದ್ದು ಸಾಯ್ಬೇಕು. ಅವ್ರಿಗೆ ರೋಡಿನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕು ನೋಡ್ರಿ. ಅವ್ರು ಮಾರ ಮಣ್ಣಾಗಲಿ. ಅವ್ರು ನಮ್ಮ ಮಕ್ಕಳಿಗೆ ನಾವು 2 ವರ್ಷ ನಾವು ಗೊಳ ಅಂತೇವ್ರಿ. ಇಂಥ ಪೇಷಂಟ್ ಒಳಗೆ ಬಿಟ್ಟು ನಾವು ಹೆಂಗೆ ಊಟ ಮಾಡಿ ನಾವು ಹೆಂಗೆ ಮನ್ಯಾಗ ಇರ್ಬೇಕ್ರಿ? ನಾವು ಹೆಂಗೆ ಇರ್ಬೇಕ್ರಿ ಮನ್ಯಾಗ? ಇಂಥ ಪೇಷಂಟ್ ಹುಡುಗನ ಒಳಗೆ ಬಿಟ್ಟು ಹಿಂಗೆ ಮಾಡ್ಯಾರ ನೋಡ್ರಿ. ಈಗ ನಮ್ಮ ಮಕ್ಕಳಿಗೆ ನಮಗೆ ಬಿಡ್ಬೇಕ್ರಿ. ಅದು ಯಾರು ಇಲ್ಲ, ಯಾರು ಮಾಡಿಲ್ಲ. ಅದನ್ನ ವಿಚಾರ ಮಾಡಿ ಗೌರ್ಮೆಂಟ್ ಪೊಲೀಸರಾಗಲಿ ಯಾರಾಗಲಿ ದೊಡ್ಡ ಯಾರದಾರ ಅವರು ವಿಚಾರ ಮಾಡಿ ಇಂಥ ಮಕ್ಕಳಿಗೆ ನಾವು ತೊಗೊಂಡು ಬಂದೀವಿ ಅಂಥೇಳಿ ಅವ್ರು ತಲೆಯಾಗ ಬರ್ಬೇಕ್ರಿ. ತಲೆಯಾಗ ಬಂದು ಮಾಡಲ್ಲ ಮಕ್ಕಳಿಗೆ ಅವ್ರಿಗೆ ಬಿಡೋದು ಮಾಡ್ಬೇಕ್ರಿ. ಮತ್ತು ಅವ್ರ ಮೇಲೆ ದಬಾವ್ ಹಾಕಕತ್ತಾರ್ರಿ. ಅವ್ರಿಗೆ ಬಿಡಬೇಡ, ಅವ್ರು ಸೊಕ್ಕ ಭಾಳ ಐತಿ ಅಂಥೇಳಿ. ಅದು ಪಾಪದ ಕೆಲಸ ರೀ ಅದು ಅವ್ರು ಮಾಡೋದು. ಅದು ನಮ್ಮ ಮಕ್ಕಳು ಈಗ ಬಂದೈತ್ರಿ ನಮ್ಗೆ. ಮುಂದಾದ್ರೂ ಅವ್ರಿಗೆ ಬರುದ ಅದು ಆ ಟೈಮ್ ಅವ್ರಿಗೆ ಬರುದ. ಅದು ಮಾಡಲ್ಲ ಮಕ್ಕಳಿಗೆ ಅದು ಮಾಡ್ಯಾರಲ್ರಿ ಅವ್ರಿಗೆ ಅದು ಕರಮ್ ಹತ್ತಬೇಕ್ರಿ. ಅದು ಅವ್ರಿಗೆ ರೋಡಿನ ಮೇಲೆ ಅವ್ರ ಮನಿಗೆ ಅವ್ರಿಗೆ ಹೆಣ ಸಿಗಬಾರ್ದ್ರಿ. ಅವ್ರಿಗೆ ಮಾಡಿದವ್ರಿಗೆ ನಾವು ಇಲ್ಲಿ ಬಿಡಿಸ್ರಿ ಅಂತ. ಅದ ಅಂಜುಮನ್ ಇಲೆಕ್ಷನ್ ಇಷ್ಟು ದಿವಸ ನಮಗೆ ಬಿಡಿಸ್ಕೊಡ್ತೀವಿ ತೆಗಿಸ್ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಅಂದ್ರಿ. ಈಗ ಇಲೆಕ್ಷನ್ ಮಾಡಾಕತ್ತಾರೆ ಅವರು. ನಾವು ಇಲೆಕ್ಷನ್ ಮಾಡಬೇಡ್ರಿ, ನಮ್ಮ ಮಕ್ಕಳಿಗೆ ಬಿಡೋದು ಹೊರಗೆ ಹಾಕಿ ಆಮೇಲೆ ನೀವು ಇಲೆಕ್ಷನ್ ಮಾಡ್ರಿ ಅಂತ ಹೇಳಾಕತ್ತೀವಿ ನಾವು. ಇಷ್ಟ ನಮ್ದೇನಿಲ್ಲ. ನಮ್ಮ ಮಕ್ಕಳಿಗೆ ಫಸ್ಟ್ ಬಿಡಿಸ್ರಿ. ಈ ತಿಂಗಳ ಮುಂದಿನ ತಿಂಗಳ ಆಮೇಲೆ 10ನೇ ತಾರೀಕು 5ನೇ ತಾರೀಕು ಜುಮ್ಮಾ
ಅದು ಶುಕ್ರವಾರ ಮಂಗಳವಾರ ಬರೇ ಇದು ಹೇಳ್ಕೊಂತ ಈಗ 2 ವರ್ಷದ ಮೇಲೆ 2 ತಿಂಗಳ ಇಷ್ಟ ಆತ್ ನೋಡ್ರಿ. ಈಗ ಈಗ ಅದೆಲ್ಲ ಬಿಟ್ಟಾರ, ಮತ್ತೆ ಈಗ ಇಲೆಕ್ಷನ್ ಮಾಡಕತ್ತಾರ ಇವ್ರು ನಮ್ಮ ಮಕ್ಕಳಿಗೆ ಒಳಗಿಟ್ಟ. ಏನ್ ಮಾಡ್ತೀರಿ? ಇಲೆಕ್ಷನ್ ನಾವು ಮಾಡಿಕೊಡಲ್ರಿ, ನಾವು ಮಾಡಿಕೊಡಂಗಿಲ್ಲ. ನಾವು ಬಂದಿಲ್ಲ, ಅವ್ರು ಇಲ್ಲಿ ಏನೈತ್ರಿ ಅದು ಆಫೀಸ್, ಅಲ್ಲಿ ಆಫೀಸ್ನಾಗ ಬಂದು ಮಕ್ಕೊಂತೀರಿ ನಾವು. ಎಲ್ಲ ಮಕ್ಕಳಿಗೆ ಎಲ್ಲ ಚಲೋ ಮಕ್ಕಳ ಹೋಗ್ಯಾವ್ರಿ. ನಾವು ಏನು ಮಾಡೋದು ಮನ್ಯಾಗಿದ್ದು? ನಾವು ಅದಕ್ಕೆ ಬಂದು ಇಲ್ಲೇ ಮಕ್ಕೊಂತೀರಿ ನಾವು. ಅವ್ರು ಮಾಡಲಿ, ಯಾರು ಎಲೆಕ್ಷನಿಗೆ ನಿಂತಾರ ನೋಡ್ರಿ, ಅವ್ರು ಬಂದು ನಮಗೆಲ್ಲ ಗ್ಯಾರಂಟಿ ಕೊಡ್ಬೇಕ್ರಿ. ನಮ್ಮ ಮಕ್ಕಳಿಗೆ ಇಷ್ಟು ದಿವಸದೊಳಗೆ ನೀವು ಬಿಡಿಸ್ತೇವೆ, ನಿಮ್ಮ ಮಕ್ಕಳಿಗೆ ನಾವು ಇಲೆಕ್ಷನ್ ಮಾಡ್ತೀವಿ ಅಂತ ಬಂದು ಹೇಳ್ಬೇಕು ಅವರು. ಅಲ್ಲಿ ಮಟ್ಟ ಇದೀಗ ಹಳೆ ಹುಬ್ಬಳ್ಳಿಯ ಗಲಾಟೆಯು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಕೆಲ ಶಾಸಕರು ಹಳೆ ಹುಬ್ಬಳ್ಳಿ ಗಲಭೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಎಂದು ಪತ್ರ ಬರೆದಿದ್ದರು. ಇದೀಗ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅದೇ ಸಮಾಜದ ಅಂಜುಮನ್ ಸಂಸ್ಥೆಯ ಚುನಾವಣೆಗೂ ಹಳೆ ಹುಬ್ಬಳ್ಳಿ ಗಲಾಟೆ ಬಿಸಿ ತಟ್ಟಿದ್ದು, ಆದರೆ ಚುನಾವಣೆ ಎಷ್ಟರ ಮಟ್ಟಿಗೆ ಶಾಂತಯುತವಾಗಿ ನಡೆಯುತ್ತೋ, ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತವೋ ಎನ್ನುವುದನ್ನ ಕಾದು ನೋಡಬೇಕಿದೆ. MR ದಕ್ಕಣಿ, ಪವರ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.